ಆ ಸುಂದರಿಯ ಒಂದು ಚುಂಬನಕ್ಕೆ 50,000. ಶ್ರೀದೇವಿಯ ಅಂದಕ್ಕೆ ಮರುಳಾಗಿ ಹೋದವನೇ ಮೂದೇವಿ. ಸುಂದರಿಯ ಒಂದು ಚುಂಬನಕ್ಕೆ 50,000 ರೂಪಾಯಿ, ಒಂದು ಕಿಸ್ಗೆ 50,000 ರೂಪಾಯಿ. ಹೆಂಗೆಲ್ಲ ಟ್ರ್ಯಾಪ್ ಮಾಡ್ತಾರೆ ನೋಡಿ. ಉದ್ಯಮಿಗೆ ಮುತ್ತು ಕೊಟ್ಟಾಕೆ ಕೈಗೆ ಬ್ಲಾಕ್ ಮೇಲ್ ಅಸ್ತ್ರ. ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ಬೇಕಂತೆ 15 ಲಕ್ಷ ರೂಪಾಯಿ. ಚಾಟಿಂಗ್ ಡೇಟಿಂಗ್ ಇಟ್ಕೊಂಡು ಚೆಲುವೆ ಚೀಟಿಂಗ್ ಮಾಡ್ತಾಳೆ. ಆತ ಮಾಡಿದಂತ ಮೆಸೇಜು ಹಾಗೆ ಅವರಿಬ್ರು ಕೂಡ ಭೇಟಿಯಾದಂತ ಸಮಯದ ವಿಡಿಯೋ ಇದೆಲ್ಲ ಇಟ್ಕೊಂಡು ಆಕೆ ಚೀಟಿಂಗ್ ಮಾಡ್ತಾಳೆ. ಆಕೆ ಹಣಕ್ಕೆ ಡಿಮಾಂಡ್ ಮಾಡ್ತಾಳೆ. ಆಕೆ ಹೆಸರು ಶ್ರೀದೇವಿ. ಆ ಉದ್ಯಮಿ ಪಾಪ ಏನೂ ಗೊತ್ತಿಲ್ಲದೆ ಆಕೆಗೊಂದು ಮುತ್ತು ಕೊಟ್ಟು 50,000 ಕೊಟ್ಟು ಆನಂತರ ಆಕೆ ಜೊತೆಯಲ್ಲಿ ಮೀಟ್ ಆಗಿ ಆಕೆ ಮಾಡ್ಕೊಂಡಂತ ವಿಡಿಯೋಗೆ ಆತ ಹೈರಾಣಾಗಿ ಹೋಗಿದ್ದ. ತನ್ನಲ್ಲಿದ್ದ ದುಡ್ಡೆಲ್ಲ ಆಕೆಗೆ ಸುರಿದಿದ್ದ. ಈಗ ಈಕೆಯ ಹುನ್ನಾರ ಎಲ್ಲ ಬಯಲಾಗಿದೆ. ಉದ್ಯಮಿ ರಾಕೇಶ್ ವೈಷ್ಣವ್ಗೆ ಶ್ರೀದೇವಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ಶ್ರೀದೇವಿ ಸೇರಿ 3 ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಶ್ರೀದೇವಿಯ ಬಾಯ್ ಫ್ರೆಂಡ್ ಕೂಡ ಇದರಲ್ಲಿದ್ದಾನೆ. ಆತನ ಹೆಸರು ಸಾಗರ್. ರೌಡಿ ಶೀಟರ್ ಗಣೇಶ್ ಇನ್ನೊಬ್ಬ, ಆತನನ್ನು ಕೂಡ ಈಗ ಬಂಧನ ಮಾಡಲಾಗಿದೆ. ಬ್ಲಾಕ್ ಮೇಲ್ ಬಗ್ಗೆ ದೂರನ್ನ ರಾಕೇಶ್ ವೈಷ್ಣವ್ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದ ಆರೋಪಿ ಶ್ರೀದೇವಿ ಹುಡುಗಿ. ಕೇವಲ ಈ ಮಹಾಲಕ್ಷ್ಮಿ ಲೇಔಟ್ ನ ಪ್ರೀ ಸ್ಕೂಲ್ ನಲ್ಲಿ ಈಕೆ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 2023ರಲ್ಲಿ ರಾಕೇಶ್ ವೈಷ್ಣವ್ ಎಂಬಾತನ ಪರಿಚಯ ಆಗಿತ್ತು. ಅಂದ್ರೆ ಈ ಉದ್ಯಮಿ, ಮೋಸ ಹೋದ ಉದ್ಯಮಿ, ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳಿಸ್ತಾ ಇದ್ದ ರಾಕೇಶ್ನಿಂದ ಶಾಲೆ ನಿರ್ವಹಣೆ ಸಲುವಾಗಿ 2 ಲಕ್ಷ ರೂಪಾಯಿ ಸಾಲ ಅಂತ ಹೇಳಿ ಶ್ರೀದೇವಿ ಮೊದಲು ಪಡ್ಕೊಂಡಿದ್ಲು. ಹಣ ವಾಪಸ್ ಕೇಳಿದಾಗ ಫ್ರೀ ಸ್ಕೂಲ್ ಪಾರ್ಟ್ನರ್ ಆಗು ಅಂತೇಳಿ ಶ್ರೀದೇವಿ ಆಫರ್ ಕೊಟ್ಟಿದ್ಲು. ಈ ವೇಳೆ ಇಬ್ಬರ ನಡುವೆ ಸಲುಗೆ ಬೆಳೆಸಿ ಸುತ್ತಾಟ ಕೂಡ ನಡೆಸಿದ್ರು. ಶ್ರೀದೇವಿ ಜೊತೆ ಮಾತನಾಡಲು ಹೊಸ ಸಿಮ್ ಹಾಗೂ ಫೋನ್ ಅನ್ನ ಈ ರಾಕೇಶ್ ಕಳ್ಳಾಟ ಒಂದು ನೋಡಿ ಈತ ಖರೀದಿ ಮಾಡಿದ. ಜನವರಿ ಮೊದಲ ವಾರದಲ್ಲಿ ಹಣ ವಾಪಸ್ ಕೇಳಿದ ರಾಕೇಶ್. ಈ ವೇಳೆ ನಿನಗೆ ಏನ್ ಬೇಕು ಕೇಳು ಅಂತ ಹೇಳಿ ಅವಳು ಹೇಳ್ತಾಳೆ. ಅಲ್ಲದೆ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಮುತ್ತಿಟ್ಟು 50,000 ಪಡೆದಿದ್ಲು. ಆನಂತರ ವಿಡಿಯೋ ಮಾಡ್ಕೊಂಡಿದ್ಲು. ಆ ನಂತರ ಹಣಕ್ಕೆ ಡಿಮಾಂಡ್ ಮಾಡಿದ್ಲು. ಆ ಸುಂದರಿಯ ಒಂದು ಚುಂಬನಕ್ಕೆ 50,000. ಶ್ರೀದೇವಿಯ ಅಂದಕ್ಕೆ ಮರುಳಾಗಿ ಹೋದವನೇ ಮೂದೇವಿ. ಸುಂದರಿಯ ಒಂದು ಚುಂಬನಕ್ಕೆ 50,000 ರೂಪಾಯಿ, ಒಂದು ಕಿಸ್ಗೆ 50,000 ರೂಪಾಯಿ. ಹೆಂಗೆಲ್ಲ ಟ್ರ್ಯಾಪ್ ಮಾಡ್ತಾರೆ ನೋಡಿ. ಉದ್ಯಮಿಗೆ ಮುತ್ತು ಕೊಟ್ಟಾಕೆ ಕೈಗೆ ಬ್ಲಾಕ್ ಮೇಲ್ ಅಸ್ತ್ರ. ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ಬೇಕಂತೆ 15 ಲಕ್ಷ ರೂಪಾಯಿ. ಚಾಟಿಂಗ್ ಡೇಟಿಂಗ್ ಇಟ್ಕೊಂಡು ಚೆಲುವೆ ಚೀಟಿಂಗ್ ಮಾಡ್ತಾಳೆ. ಆತ ಮಾಡಿದಂತ ಮೆಸೇಜು ಹಾಗೆ ಅವರಿಬ್ರು ಕೂಡ ಭೇಟಿಯಾದಂತ ಸಮಯದ ವಿಡಿಯೋ ಇದೆಲ್ಲ ಇಟ್ಕೊಂಡು ಆಕೆ ಚೀಟಿಂಗ್ ಮಾಡ್ತಾಳೆ. ಆಕೆ ಹಣಕ್ಕೆ ಡಿಮಾಂಡ್ ಮಾಡ್ತಾಳೆ. ಆಕೆ ಹೆಸರು ಶ್ರೀದೇವಿ. ಆ ಉದ್ಯಮಿ ಪಾಪ ಏನೂ ಗೊತ್ತಿಲ್ಲದೆ ಆಕೆಗೊಂದು ಮುತ್ತು ಕೊಟ್ಟು 50,000 ಕೊಟ್ಟು ಆನಂತರ ಆಕೆ ಜೊತೆಯಲ್ಲಿ ಮೀಟ್ ಆಗಿ ಆಕೆ ಮಾಡ್ಕೊಂಡಂತ ವಿಡಿಯೋಗೆ ಆತ ಹೈರಾಣಾಗಿ ಹೋಗಿದ್ದ. ತನ್ನಲ್ಲಿದ್ದ ದುಡ್ಡೆಲ್ಲ ಆಕೆಗೆ ಸುರಿದಿದ್ದ. ಈಗ ಈಕೆಯ ಹುನ್ನಾರ ಎಲ್ಲ ಬಯಲಾಗಿದೆ. ಉದ್ಯಮಿ ರಾಕೇಶ್ ವೈಷ್ಣವ್ಗೆ ಶ್ರೀದೇವಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ಶ್ರೀದೇವಿ ಸೇರಿ 3 ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಶ್ರೀದೇವಿಯ ಬಾಯ್ ಫ್ರೆಂಡ್ ಕೂಡ ಇದರಲ್ಲಿದ್ದಾನೆ. ಆತನ ಹೆಸರು ಸಾಗರ್. ರೌಡಿ ಶೀಟರ್ ಗಣೇಶ್ ಇನ್ನೊಬ್ಬ, ಆತನನ್ನು ಕೂಡ ಈಗ ಬಂಧನ ಮಾಡಲಾಗಿದೆ. ಬ್ಲಾಕ್ ಮೇಲ್ ಬಗ್ಗೆ ದೂರನ್ನ ರಾಕೇಶ್ ವೈಷ್ಣವ್ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದ ಆರೋಪಿ ಶ್ರೀದೇವಿ ಹುಡುಗಿ. ಕೇವಲ ಈ ಮಹಾಲಕ್ಷ್ಮಿ ಲೇಔಟ್ ನ ಪ್ರೀ ಸ್ಕೂಲ್ ನಲ್ಲಿ ಈಕೆ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 2023ರಲ್ಲಿ ರಾಕೇಶ್ ವೈಷ್ಣವ್ ಎಂಬಾತನ ಪರಿಚಯ ಆಗಿತ್ತು. ಅಂದ್ರೆ ಈ ಉದ್ಯಮಿ, ಮೋಸ ಹೋದ ಉದ್ಯಮಿ, ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳಿಸ್ತಾ ಇದ್ದ ರಾಕೇಶ್ನಿಂದ ಶಾಲೆ ನಿರ್ವಹಣೆ ಸಲುವಾಗಿ 2 ಲಕ್ಷ ರೂಪಾಯಿ ಸಾಲ ಅಂತ ಹೇಳಿ ಶ್ರೀದೇವಿ ಮೊದಲು ಪಡ್ಕೊಂಡಿದ್ಲು. ಹಣ ವಾಪಸ್ ಕೇಳಿದಾಗ ಫ್ರೀ ಸ್ಕೂಲ್ ಪಾರ್ಟ್ನರ್ ಆಗು ಅಂತೇಳಿ ಶ್ರೀದೇವಿ ಆಫರ್ ಕೊಟ್ಟಿದ್ಲು. ಈ ವೇಳೆ ಇಬ್ಬರ ನಡುವೆ ಸಲುಗೆ ಬೆಳೆಸಿ ಸುತ್ತಾಟ ಕೂಡ ನಡೆಸಿದ್ರು. ಶ್ರೀದೇವಿ ಜೊತೆ ಮಾತನಾಡಲು ಹೊಸ ಸಿಮ್ ಹಾಗೂ ಫೋನ್ ಅನ್ನ ಈ ರಾಕೇಶ್ ಕಳ್ಳಾಟ ಒಂದು ನೋಡಿ ಈತ ಖರೀದಿ ಮಾಡಿದ. ಜನವರಿ ಮೊದಲ ವಾರದಲ್ಲಿ ಹಣ ವಾಪಸ್ ಕೇಳಿದ ರಾಕೇಶ್. ಈ ವೇಳೆ ನಿನಗೆ ಏನ್ ಬೇಕು ಕೇಳು ಅಂತ ಹೇಳಿ ಅವಳು ಹೇಳ್ತಾಳೆ. ಅಲ್ಲದೆ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಮುತ್ತಿಟ್ಟು 50,000 ಪಡೆದಿದ್ಲು. ಆನಂತರ ವಿಡಿಯೋ ಮಾಡ್ಕೊಂಡಿದ್ಲು. ಆ ನಂತರ ಹಣಕ್ಕೆ ಡಿಮಾಂಡ್ ಮಾಡಿದ್ಲು. ಆ ಸುಂದರಿಯ ಒಂದು ಚುಂಬನಕ್ಕೆ 50,000. ಶ್ರೀದೇವಿಯ ಅಂದಕ್ಕೆ ಮರುಳಾಗಿ ಹೋದವನೇ ಮೂದೇವಿ. ಸುಂದರಿಯ ಒಂದು ಚುಂಬನಕ್ಕೆ 50,000 ರೂಪಾಯಿ, ಒಂದು ಕಿಸ್ಗೆ 50,000 ರೂಪಾಯಿ. ಹೆಂಗೆಲ್ಲ ಟ್ರ್ಯಾಪ್ ಮಾಡ್ತಾರೆ ನೋಡಿ. ಉದ್ಯಮಿಗೆ ಮುತ್ತು ಕೊಟ್ಟಾಕೆ ಕೈಗೆ ಬ್ಲಾಕ್ ಮೇಲ್ ಅಸ್ತ್ರ. ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ಬೇಕಂತೆ 15 ಲಕ್ಷ ರೂಪಾಯಿ.
ಚಾಟಿಂಗ್ ಡೇಟಿಂಗ್ ಇಟ್ಕೊಂಡು ಚೆಲುವೆ ಚೀಟಿಂಗ್ ಮಾಡ್ತಾಳೆ. ಆತ ಮಾಡಿದಂತ ಮೆಸೇಜು ಹಾಗೆ ಅವರಿಬ್ರು ಕೂಡ ಭೇಟಿಯಾದಂತ ಸಮಯದ ವಿಡಿಯೋ ಇದೆಲ್ಲ ಇಟ್ಕೊಂಡು ಆಕೆ ಚೀಟಿಂಗ್ ಮಾಡ್ತಾಳೆ. ಆಕೆ ಹಣಕ್ಕೆ ಡಿಮಾಂಡ್ ಮಾಡ್ತಾಳೆ. ಆಕೆ ಹೆಸರು ಶ್ರೀದೇವಿ. ಆ ಉದ್ಯಮಿ ಪಾಪ ಏನೂ ಗೊತ್ತಿಲ್ಲದೆ ಆಕೆಗೊಂದು ಮುತ್ತು ಕೊಟ್ಟು 50,000 ಕೊಟ್ಟು ಆನಂತರ ಆಕೆ ಜೊತೆಯಲ್ಲಿ ಮೀಟ್ ಆಗಿ ಆಕೆ ಮಾಡ್ಕೊಂಡಂತ ವಿಡಿಯೋಗೆ ಆತ ಹೈರಾಣಾಗಿ ಹೋಗಿದ್ದ. ತನ್ನಲ್ಲಿದ್ದ ದುಡ್ಡೆಲ್ಲ ಆಕೆಗೆ ಸುರಿದಿದ್ದ. ಈಗ ಈಕೆಯ ಹುನ್ನಾರ ಎಲ್ಲ ಬಯಲಾಗಿದೆ. ಉದ್ಯಮಿ ರಾಕೇಶ್ ವೈಷ್ಣವ್ಗೆ ಶ್ರೀದೇವಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ಶ್ರೀದೇವಿ ಸೇರಿ 3 ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಶ್ರೀದೇವಿಯ ಬಾಯ್ ಫ್ರೆಂಡ್ ಕೂಡ ಇದರಲ್ಲಿದ್ದಾನೆ. ಆತನ ಹೆಸರು ಸಾಗರ್. ರೌಡಿ ಶೀಟರ್ ಗಣೇಶ್ ಇನ್ನೊಬ್ಬ, ಆತನನ್ನು ಕೂಡ ಈಗ ಬಂಧನ ಮಾಡಲಾಗಿದೆ. ಬ್ಲಾಕ್ ಮೇಲ್ ಬಗ್ಗೆ ದೂರನ್ನ ರಾಕೇಶ್ ವೈಷ್ಣವ್ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದ ಆರೋಪಿ ಶ್ರೀದೇವಿ ಹುಡುಗಿ. ಕೇವಲ ಈ ಮಹಾಲಕ್ಷ್ಮಿ ಲೇಔಟ್ ನ ಪ್ರೀ ಸ್ಕೂಲ್ ನಲ್ಲಿ ಈಕೆ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 2023ರಲ್ಲಿ ರಾಕೇಶ್ ವೈಷ್ಣವ್ ಎಂಬಾತನ ಪರಿಚಯ ಆಗಿತ್ತು. ಅಂದ್ರೆ ಈ ಉದ್ಯಮಿ, ಮೋಸ ಹೋದ ಉದ್ಯಮಿ ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳಿಸ್ತಾ ಇದ್ದ ರಾಕೇಶ್ನಿಂದ ಶಾಲೆ ನಿರ್ವಹಣೆ ಸಲುವಾಗಿ 2 ಲಕ್ಷ ರೂಪಾಯಿ ಸಾಲ ಅಂತೇಳಿ ಶ್ರೀದೇವಿ ಮೊದಲು ಪಡ್ಕೊಂಡಿದ್ಲು. ಹಣ ವಾಪಸ್ ಕೇಳಿದಾಗ ಫ್ರೀ ಸ್ಕೂಲ್ ಪಾರ್ಟ್ನರ್ ಆಗು ಅಂತೇಳಿ ಶ್ರೀದೇವಿ ಆಫರ್ ಕೊಟ್ಟಿದ್ಲು. ಈ ವೇಳೆ ಇಬ್ಬರ ನಡುವೆ ಸಲುಗೆ ಬೆಳೆಸಿ ಸುತ್ತಾಟ ಕೂಡ ನಡೆಸಿದ್ರು. ಶ್ರೀದೇವಿ ಜೊತೆ ಮಾತನಾಡಲು ಹೊಸ ಸಿಮ್ ಹಾಗೂ ಫೋನ್ ಅನ್ನ ಈ ರಾಕೇಶ್ ಕಳ್ಳಾಟ ಎಂದು ನೋಡಿ ಈತ ಖರೀದಿ ಮಾಡಿದ. ಜನವರಿ ಮೊದಲ ವಾರದಲ್ಲಿ ಹಣ ವಾಪಸ್ ಕೇಳಿದ ರಾಕೇಶ್ ಈ ವೇಳೆ ನಿನಗೆ ಏನ್ ಬೇಕು ಕೇಳು ಅಂತೇಳಿ ಅವಳು ಹೇಳ್ತಾಳೆ. ಅಲ್ಲದೆ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಮುತ್ತಿಟ್ಟು 50,000 ಪಡೆದಿದ್ಲು. ಆನಂತರ ವಿಡಿಯೋ ಮಾಡ್ಕೊಂಡಿದ್ಲು. ಆ ನಂತರ ಹಣಕ್ಕೆ ಡಿಮಾಂಡ್ ಮಾಡಿದ್ಲು. ಆ ಸುಂದರಿಯ ಒಂದು ಚುಂಬನಕ್ಕೆ 50,000. ಶ್ರೀದೇವಿಯ ಅಂದಕ್ಕೆ ಮರುಳಾಗಿ ಹೋದವನೇ ಮೂದೇವಿ. ಸುಂದರಿಯ ಒಂದು ಚುಂಬನಕ್ಕೆ 50,000 ರೂಪಾಯಿ, ಒಂದು ಕಿಸ್ಗೆ 50,000 ರೂಪಾಯಿ. ಹೆಂಗೆಲ್ಲ ಟ್ರ್ಯಾಪ್ ಮಾಡ್ತಾರೆ ನೋಡಿ. ಉದ್ಯಮಿಗೆ ಮುತ್ತು ಕೊಟ್ಟಾಕೆ ಕೈಗೆ ಬ್ಲಾಕ್ ಮೇಲ್ ಅಸ್ತ್ರ. ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ಬೇಕಂತೆ 15 ಲಕ್ಷ ರೂಪಾಯಿ. ಚಾಟಿಂಗ್ ಡೇಟಿಂಗ್ ಇಟ್ಕೊಂಡು ಚೆಲುವೆ ಚೀಟಿಂಗ್ ಮಾಡ್ತಾಳೆ. ಆತ ಮಾಡಿದಂತ ಮೆಸೇಜು ಹಾಗೆ ಅವರಿಬ್ರು ಕೂಡ ಭೇಟಿಯಾದಂತ ಸಮಯದ ವಿಡಿಯೋ ಇದೆಲ್ಲ ಇಟ್ಕೊಂಡು ಆಕೆ ಚೀಟಿಂಗ್ ಮಾಡ್ತಾಳೆ. ಆಕೆ ಹಣಕ್ಕೆ ಡಿಮಾಂಡ್ ಮಾಡ್ತಾಳೆ. ಆಕೆ ಹೆಸರು ಶ್ರೀದೇವಿ. ಆ ಉದ್ಯಮಿ ಪಾಪ ಏನೂ ಗೊತ್ತಿಲ್ಲದೆ ಆಕೆಗೊಂದು ಮುತ್ತು ಕೊಟ್ಟು 50,000 ಕೊಟ್ಟು ಆನಂತರ ಆಕೆ ಜೊತೆಯಲ್ಲಿ ಮೀಟ್ ಆಗಿ ಆಕೆ ಮಾಡ್ಕೊಂಡಂತ ವಿಡಿಯೋಗೆ ಆತ ಹೈರಾಣಾಗಿ ಹೋಗಿದ್ದ. ತನ್ನಲ್ಲಿದ್ದ ದುಡ್ಡೆಲ್ಲ ಆಕೆಗೆ ಸುರಿದಿದ್ದ. ಈಗ ಈಕೆಯ ಹುನ್ನಾರ ಎಲ್ಲ ಬಯಲಾಗಿದೆ. ಉದ್ಯಮಿ ರಾಕೇಶ್ ವೈಷ್ಣವ್ಗೆ ಶ್ರೀದೇವಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ಶ್ರೀದೇವಿ ಸೇರಿ 3 ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಶ್ರೀದೇವಿಯ ಬಾಯ್ ಫ್ರೆಂಡ್ ಕೂಡ ಇದರಲ್ಲಿದ್ದಾನೆ. ಆತನ ಹೆಸರು ಸಾಗರ್. ರೌಡಿ ಶೀಟರ್ ಗಣೇಶ್ ಇನ್ನೊಬ್ಬ, ಆತನನ್ನು ಕೂಡ ಈಗ ಬಂಧನ ಮಾಡಲಾಗಿದೆ. ಬ್ಲಾಕ್ ಮೇಲ್ ಬಗ್ಗೆ ದೂರನ್ನ ರಾಕೇಶ್ ವೈಷ್ಣವ್ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದ ಆರೋಪಿ ಶ್ರೀದೇವಿ ಹುಡುಗಿ. ಕೇವಲ ಈ ಮಹಾಲಕ್ಷ್ಮಿ ಲೇಔಟ್ ನ ಪ್ರೀ ಸ್ಕೂಲ್ ನಲ್ಲಿ ಈಕೆ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 2023ರಲ್ಲಿ ರಾಕೇಶ್ ವೈಷ್ಣವ್ ಎಂಬಾತನ ಪರಿಚಯ ಆಗಿತ್ತು. ಅಂದ್ರೆ ಈ ಉದ್ಯಮಿ, ಮೋಸ ಹೋದ ಉದ್ಯಮಿ ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳಿಸ್ತಾ ಇದ್ದ ರಾಕೇಶ್ನಿಂದ ಶಾಲೆ ನಿರ್ವಹಣೆ ಸಲುವಾಗಿ 2 ಲಕ್ಷ ರೂಪಾಯಿ ಸಾಲ ಅಂತೇಳಿ ಶ್ರೀದೇವಿ ಮೊದಲು ಪಡ್ಕೊಂಡಿದ್ಲು. ಹಣ ವಾಪಸ್ ಕೇಳಿದಾಗ ಫ್ರೀ ಸ್ಕೂಲ್ ಪಾರ್ಟ್ನರ್ ಆಗು ಅಂತೇಳಿ ಶ್ರೀದೇವಿ ಆಫರ್ ಕೊಟ್ಟಿದ್ಲು. ಈ ವೇಳೆ ಇಬ್ಬರ ನಡುವೆ ಸಲುಗೆ ಬೆಳೆಸಿ ಸುತ್ತಾಟ ಕೂಡ ನಡೆಸಿದ್ರು. ಶ್ರೀದೇವಿ ಜೊತೆ ಮಾತನಾಡಲು ಹೊಸ ಸಿಮ್ ಹಾಗೂ ಫೋನ್ ಅನ್ನ ಈ ರಾಕೇಶ್ ಕಳ್ಳಾಟ ಎಂದು ನೋಡಿ ಈತ ಖರೀದಿ ಮಾಡಿದ. ಜನವರಿ ಮೊದಲ ವಾರದಲ್ಲಿ ಹಣ ವಾಪಸ್ ಕೇಳಿದ ರಾಕೇಶ್ ಈ ವೇಳೆ ನಿನಗೆ ಏನ್ ಬೇಕು ಕೇಳು ಅಂತೇಳಿ ಅವಳು ಹೇಳ್ತಾಳೆ. ಅಲ್ಲದೆ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಮುತ್ತಿಟ್ಟು 50,000 ಪಡೆದಿದ್ಲು. ಆನಂತರ ವಿಡಿಯೋ ಮಾಡ್ಕೊಂಡಿದ್ಲು. ಆ ನಂತರ ಹಣಕ್ಕೆ ಡಿಮಾಂಡ್ ಮಾಡಿದ್ಲು.